ತುಕಾರಾಮ್ ಮಹಾರಾಜರ 4 ಚರಣ ಪರವಾದಂತ ಗೌಡಣಿ ಪ್ರಕರಣದಲ್ಲಿ ಬರ್ತಕ್ಕಂಥ ಅಭಂಗ ಯಥಾಮತಿ ಯಥಾ ಸೇವಾ ಯಥಾ ಅವಕಾಶ ಯಾವ ಶ್ರೀ ಕ್ಷೇತ್ರವಾಗಿರ್ತಕ್ಕಂಥ ನಂಜಾಳ ಗ್ರಾಮದಲ್ಲಿ, ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ಮಾತ್ರ ಬಹಳ ದೊಡ್ಡದಿದೆ. ಇಂಥ ಒಂದು ಕ್ಷೇತ್ರದಲ್ಲಿ, ಇಂಥ ಒಂದು ಸಾನ್ನಿಧ್ಯದಲ್ಲಿ ಯಾವ ಈ ಕ್ಷೇತ್ರದಲ್ಲಿ ನಂದು ಜನ ಎಲ್ಲರೂ ಚಿರಪರಿಚಿತರಿದ್ದಾರೆ. ಆದ್ರೆ ಸೇವೆ ಮಾತ್ರ ಇದು ಮೊದಲನೇ ಸಲ, ಇದು ಮೊದಲನೇ ವರ್ಷ ಇದು ಸೇವೆ. ಮಹಾರಾಜರು ನಾವು ಇಲ್ಲಿ ಅನೇಕ ಸಲ ಬಂದಿದ್ದೀವಿ, ಆದ್ರೆ ಸೇವೆ ಮಾತ್ರ ಆಗಿದ್ದಿಲ್ಲ. ಯಾವ ನಮ್ಮ ಮಹಾತ್ಮರು ಏನಾಯ್ತಂದ್ರೆ ಭ್ರಮಣ ಧ್ವನಿ ಮಾಡಿಸಿ ಕೊನೆಗೆ ಏನಾಯ್ತಂದ್ರೆ ಪರಮಾತ್ಮ ಇಲ್ಲಿ ನನ್ನನ್ನು ಬರಮಾಡಿಕೊಂಡಿದ್ದಾನೆ. ಯಾಕಂದ್ರೆ ಈ ಸೇವೆಯನ್ನು ಸಿಗಬೇಕಾದ್ರೆ ಇದಕ್ಕೆ ಏನಾದರೂ ಇಲ್ಲಿ ಒಂದು ಪೂರ್ವ ಜನ್ಮದ ಸುಕೃತದ ಪುಣ್ಯ. ಅದಕ್ಕೆ ಹೇಳೋದು ಏನು, ಬಹುತ ಸುಕೃತಾಚಿ ಜೋಡಿ ಬಹುತ ಸುಕೃತಾಚಿ ಜೋಡಿ, ಬಹಳ ಜನ್ಮದ ಸುಕೃತದ ಪುಣ್ಯ. ಆ ಸುಕೃತದ ಪುಣ್ಯ ಇಲ್ಲಿ ಇದ್ದದ್ದರಿಂದ ಆ ಸೇವೆಯ ಒಂದು ಅವಕಾಶ, ಆ ಸೇವೆಯ ಒಂದು ಭಾಗ್ಯ ಇಂಥ ಒಂದು ಈ ಕ್ಷೇತ್ರದಲ್ಲಿ ಇವತ್ತಿನ ದಿವಸ ರಥೋತ್ಸವದ ದಿವಸ ಅಥವಾ ಗ್ರಾಮ ದೇವತೆ, ಇಷ್ಟ ದೇವತೆ, ಕುಲದೇವತೆ ಯಾವುದೋ ಇರಬಹುದು. ಯಾಕಂದ್ರೆ ರಥದ ಉತ್ಸವ ಆಗಿದೆ, ರಥೋತ್ಸವ. ರಥೋತ್ಸವದ ನಿಮಿತ್ತದಲ್ಲಿ ಇವತ್ತಿನ ದಿವಸ ಭಗವಂತನ ಇವತ್ತಿನ ಒಂದು ಅತಿಶಯ ಉತ್ತಮೋತ್ತಮವಾದಂತಹ ಸೇವೆಯ ಒಂದು ಅವಕಾಶದ ಭಾಗ್ಯ ಅದು ನನ್ನ ಪಾಲಿಗೆ ಇವತ್ತಿನ ದಿವಸ ಕಾಲಾಮೃತದ ಅಮೃತದ ಸೇವೆಯ ಭಾಗ್ಯ ನನ್ನ ಭಾಗ್ಯ ಒದಗಿ ಬಂದಿದೆ. ಇಲ್ಲಿ ನಾನು ನಿಂತು ಹೇಳ್ತೀನಿ, ನನ್ನ ಜ್ಞಾನ, ನನ್ನ ಶಕ್ತಿ, ನನ್ನ ಪ್ರಾಣ ಏನೂ ಇಲ್ಲ. ಭಗವಂತ ಏನು ನುಡಿಸ್ತಾನ ಅದನ್ನು ಮಾತ್ರ ನಾನು ನುಡಿಯಬಲ್ಲೆ. ಅದನ್ನು ನುಡಿಸಲಿಕ್ಕೆ ಯಾವ ಕಾರಣಕರ್ತರಾಗಿರ್ತಕ್ಕಂಥ ಯಾವ ನನ್ನ ಚೈತನ್ಯ ಸದ್ಗುರುಗಳಾಗಿರ್ತಕ್ಕಂಥ ಶಿವಕರ್ ಮಹಾರಾಜರ ಕೃಪಾಶೀಲ ಅವರುಗಳ ಅನುಗ್ರಹದ ಬಲದಿಂದ ಅವರು ಏನನ್ನು ನುಡಿಸ್ತಾರ, ಏನನ್ನು ಅನಿಸ್ತಾರ, ತಮ್ಮನ್ನು ಇಲ್ಲಿ ಬಂದು ನನಗೆ ಉಪದೇಶ ಮಾಡುವಂತ ಶಕ್ತಿ ಮತ್ತು ಸಾಮರ್ಥ್ಯ ನನಗಿಲ್ಲ. ಕಾರಣ ಯಾಕಂದ್ರೆ ಈ ಕಾಲಾ ಕೀರ್ತನದ ವೈಶಿಷ್ಟ್ಯವನ್ನು ಇದನ್ನು ವಿಸ್ತಾರ ಮಾಡಬೇಕಾದ್ರೆ ಇದು ಬರೀ 1-2 ತಾಸರಲ್ಲಿ ಮುಗಿಯುವಂತ ವಿಷಯವಲ್ಲ. ಇದಕ್ಕೆ ಅನೇಕ ತರದ ಸಮಯಗಳು ಬೇಕು, ಅನೇಕ ತರದ ಅವಕಾಶಗಳು ಬೇಕು. ಯಾಕಂದ್ರೆ ಈ ನಮ್ಮ ದಶಾವತಾರದಲ್ಲಿ ಇರ್ತಕ್ಕಂಥ ವಿಷಯ ಶ್ರೀಕೃಷ್ಣ ಪರಮಾತ್ಮನ ಅವತಾರದ ಬಗ್ಗೆ ಯಾಕೆ ವರ್ಣನೆ ಅನ್ನೋದು ಇದು ಕೂಡ ನನಗೆ ಗೊತ್ತಿಲ್ಲ. ಶ್ರೀಕೃಷ್ಣನ ಬಗ್ಗೆ ಇಷ್ಟೊಂದು ಯಾಕೆ ವರ್ಣನೆ ಅಂತ, ಯಾಕಂದ್ರೆ ಆ ಪರಮಾತ್ಮನ ಗುಣಗಾನಗಳನ್ನು ಮಾಡೋದಕ್ಕೆ ವಿಶ್ವದಲ್ಲಿ ಎಲ್ಲ ಯಾರಿಂದಲೂ ಅದನ್ನು ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ. ಮಳೆಯ ಹನಿಗಳನ್ನು ಎಣಿಸಬಹುದು, ಭೂಮಿಯ ಮೇಲೆ ಇದ್ದಂತ ಜಲಿಕೆಗಳನ್ನು ಎಣಿಸಬಹುದು, ಸಮುದ್ರದ ಆಳವನ್ನು ನಾವು ತಿಳಿಯಬಹುದು. ಆದರೆ ಈ ಪರಮಾತ್ಮನ ಅಂತರಾಳವನ್ನು ನಮಗೆ ತಿಳಿಯಲಿಕ್ಕೆ ಆಗೋದಿಲ್ಲ. ಈ ಪರಮಾತ್ಮನ ಅಂತರಾಳ ಯಾಕಂತ ಹೇಳಿದ್ರೆ ಈ ಕೃಷ್ಣ ಲೀಲೆಯಲ್ಲಿ ಹೇಗಿದೆ ಅಂದ್ರೆ ಒಂದು ಬಹಳ ಕ್ರೀಡಾ ಇದೆ ಕೃಷ್ಣನಲ್ಲಿ. ಒಂದೇದಾಗಿ ಬಹಳ ಕ್ರೀಡಾ. ರಾಮಾವತಾರದಲ್ಲಿ ಏನಿದೆ ಅಂದ್ರ ಬಾಲಕಾಂಡ ಇದೆ. ಬಾಲಕಾಂಡ ಮತ್ತು ಬಾಲ ಕ್ರೀಡಾ ಇದರಲ್ಲಿ ಬಹಳ ವ್ಯತ್ಯಾಸ ಐತೆ. ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥದ್ದು ಬಾಲಕಾಂಡ. ಬಾಲಕಾಂಡ ಅಂದ್ರೆ ಅದು ವನವಾಸದ ವಿಷಯ. ಪ್ರಭು ಶ್ರೀರಾಮಚಂದ್ರ ಏಕಪತ್ನಿ ವೃತ್ತಿಷ್ಠ, ಏಕವಚನಿ, ಏಕಶಸ್ತ್ರ, ಯಾವಾಗಲೂ ಸದೈವವಾಗಿ
ವಚನ ಕೊಟ್ಟ ಅಂದ್ರೆ ತಪ್ಪಲಾರದಂತಹ ವಚನ ಇದು. ಪ್ರಭು ಶ್ರೀರಾಮಚಂದ್ರನ ಬಾಲಕಾಂಡ. ಯಾವುದೇ ಸ್ತ್ರೀಯರನ್ನು ಕಂಡೆತ್ತಿ ನೋಡಿದ್ದು ಅಥವಾ ಯಾವುದೇ ಸ್ತ್ರೀಯರನ್ನು ಚುಡಾಯಿಸಿದ್ದು, ಯಾವುದೇ ಸ್ತ್ರೀಯರನ್ನು ಸೀರೆಯ ಶರಗನ್ನು ಎಳೆದದ್ದು ರಾಮಾಯಣದಲ್ಲಿ ಇಲ್ಲ. ರಾಮಾಯಣದಲ್ಲಿ ಯಾವುದೇ ಸ್ತ್ರೀಯರ ಬಗ್ಗೆ, ಯಾಕಂದ್ರೆ ಪ್ರಭು ಶ್ರೀರಾಮಚಂದ್ರ ರಾಮಾಯಣದಲ್ಲಿ ಸ್ತ್ರೀಯರಿಗೆ ಮಾತೃ ಸಮಾನದಂತೆ ನೋಡಿದ್ದಾರೆ. ಇಲ್ಲಿ ಕೃಷ್ಣಾವತಾರದಲ್ಲಿ ಏನೈತಂದ್ರ ಬಾಲ ಕ್ರೀಡಾ ಇದೆ. ಬಾಲ ಕ್ರೀಡಾ ಹೇಗಿದೆ ಅಂದ್ರೆ ಗೋಕುಲದಲ್ಲಿ ಕ್ರೀಡಾ ಮಾಡಿದ್ದು. ಆ ಗೋಕುಲದಲ್ಲಿ ಎಂತೆಂತ ಕ್ರೀಡಾ ಮಾಡಿದ ಅಂತ ಹೇಳಿದ್ರೆ ಅದು ಹೇಳಲಿಕ್ಕೆ, ವರ್ಣಿಸಲಿಕ್ಕೆ ಶಬ್ದವೇ ಇಲ್ಲ. ಆ ಕ್ರೀಡೆಗಳು ಅಂತ ಹೇಳಿದ್ರೆ ಎಂತ ಕ್ರೀಡೆಗಳು ಅಂತ ಹೇಳಿದ್ರೆ, ಯಾಕಂದ್ರೆ ಆ ಗೋಕುಲದ ನಾರಿಯರು ಕೂಡ ಹಾಗೇ ಇದ್ದು. ಯಾಕಂದ್ರೆ ಆ ಪರಮಾತ್ಮನನ್ನು ಬಿಟ್ಟು ಇರ್ತಿದ್ದಿಲ್ಲ. ಅನೇಕ ಪ್ರಕಾರದ ಆಟಗಳನ್ನು ಆಡ್ತಿದ್ರು. ಅನೇಕ ರೀತಿಯಿಂದ ಅವನನ್ನು ನಗೆಪಾಟಲಿಗೆ ತರ್ತಿದ್ರು, ಎತ್ಕೊಳ್ತಿದ್ರು, ತಮ್ಮ ಎದೆಗೆ ಸ್ತನಕ್ಕೆ ಒತ್ತಿ ಹಿಡಿತಿದ್ರು. ಈ ತರ ಹಿಡಿಯುವಂತ ಸಮಯದಲ್ಲಿ ಒಂದು ಸಲ ಏನಾಯ್ತಂದ್ರೆ, ಈ ಕೃಷ್ಣ ಪರಮಾತ್ಮ ಈ ಗೋಕುಲದ ನಾರಿಯೊಟ್ಟಿಗೆ ಆಟ ಆಡ್ತಾ ಏನಾಯ್ತಂದ್ರ, ಒಂದು ಗೋಕುಲದ ನಾರಿ ಒಂದು 2 ತಿಂಗಳಾಗಿತ್ತಂತ, ಬರಲೇ ಇಲ್ಲ ಅಂತ ಆಟಕ್ಕೆ. ಗೋಕುಲದಲ್ಲಿ ಅಲ್ಲ, ಪ್ರತಿನಿತ್ಯ ನಾನು ಅವಳೊಟ್ಟಿಗೆ ಆಟ ಆಡ್ತಿದ್ದೆ, ಕ್ರೀಡೆಗಳನ್ನು ಮಾಡ್ತಿದ್ದೆ, ಏನೇನೋ ಮಾತಾಡ್ತಿದ್ದೀವಿ. ಆದ್ರೆ ಸಾಧಾರಣ ಒಂದು 2-3 ತಿಂಗಳಾಯ್ತು, ಇವ್ರು ಬರಲೇ ಇಲ್ಲಲ್ಲ. ಏನ್ ಕಾರಣ ಇರಬಹುದು? ಪಾಪ ಅವಳು ಬರ್ಲಿಲ್ಲ ಅಂದ್ರೆ ಅವಳಿಗೂ ಒಂದು ಕಾರಣ ಇತ್ತು. ಯಾಕಂದ್ರೆ ಅವಳು ಗರ್ಭವತಿ ಇದ್ದು, ಮನೆಯಲ್ಲಿ ಹೆರಿಗೆ ಆಗಿದ್ದು, ಅತ್ತೆ ಮಾವಂದರಿದ್ರು, ಮಗುವನ್ನು ಬಿಟ್ಟು ಹ್ಯಾಂಗ ಬಿಟ್ಟು ಬರ್ಲಿಕ್ಕಾಗಿತ್ತು. ಅಂತ ಹೇಳಿ ಸ್ವತಃ ಒಂದು ದಿನ ಶ್ರೀಕೃಷ್ಣ ಪರಮಾತ್ಮ, ನೋಡೋ ನೀವು ಮನೆಗೆ ಹೋಗಿ ನೋಡಿ ಬರ್ಬೇಕಂತ ಹೇಳಿ ಸ್ವತಃ ಕೃಷ್ಣ ಪರಮಾತ್ಮನೇ ಹೋದನಂತ. ಹೋಗಿ ಆ ಗೋಕುಲದ ನಾರಿಯನ್ನು ತದೇಕ ಚಿತ್ತದಿಂದ ನೋಡಿ, ಪುಟ್ಟ ಮಗು, ಕೃಷ್ಣ ಪರಮಾತ್ಮ ಪುಟ್ಟ ಮಗು ಕಣ್ಣನ್ನು ಮುಚ್ಚಿಕೊಂತ ನಿಂತಂತ, ಆ ಗೋಕುಲದ ನಾರಿ ಈ ಪರಮಾತ್ಮನ ಮೇಲೆ ದೃಷ್ಟಿ ಬಿಟ್ಟುಕೊಂಡೆ. ಅರೆ 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 ಕಾಣ, ಏನೋ ಎಷ್ಟೋ ದಿವಸದ ನಂತರ ಇಲ್ಲಿ ಬಂದಿಯಲ್ಲ, ಕಣ್ಣು ಮುಚ್ಚಿಕೊಳ್ಳಾಕತ್ತಿಯಲ್ಲ, ಏನು ಕಣ್ಣಾಗಿ ಏನಾದ್ರು ಕಸ ಗಿಸ ಬಿದ್ದೈತೇನು ಅಂತ ಕೇಳಿದಂತ. ಹೌದು, ಕಸ ಬಿದ್ದೈತೆ ಅಂತ ಹೇಳಿದಂತ. ಹಾಗಿದ್ರೆ ವೈದ್ಯರಿಗೆ ಹೋಗಿ ತೋರಿಸಬೇಕಾಗಿತ್ತು ಅಂತ ಹೇಳಿದ್ರೆ ಪರಮಾತ್ಮ ಹೇಳಿದಂತ, ನಾನು ವೈದ್ಯರಿಗೆ ಹೋಗಿ ತೋರಿಸಿದೀಯ ಅಂತ ಹೇಳಿದಂತ. ಕಣ್ಣಲ್ಲಿ ನೀರು ತಕೊಂಡು ವೈದ್ಯರಿಗೆ ಹೋಗಿ ತೋರಿಸಿದ್ಯಾ? ಹಾಗಿದ್ರೆ ವೈದ್ಯರು ಏನು ಹೇಳಿದ್ರು? ಯಾರ ಮನೆಯಲ್ಲಿ ಅಂದ್ರೆ ಹೆರಿಗೆ ಆಗಿದ್ದಾರ ಅವರ ಸ್ತನದ ಹಾಲನ್ನು ಈ ಕಣ್ಣಲ್ಲಿ ಹಾಕಿದ್ರೆ ಈ ನೋವು ಹೋಗುತ್ತೆ ಅಂತ ಹೇಳಿದಂತ ಪರಮಾತ್ಮ. ಅರೇ ಭಗವಂತ, ಇದು ಇಷ್ಟ ಏನು? ಅದೇ ದೊಡ್ಡಾಗ ಬಾ, ನಾನು ಹೆರಿಗೆ ಆಗಿದ್ದೀನಿ, ಮಗು ಐತೆ, ನಾನು ನಿನ್ನ ಕಣ್ಣಲ್ಲಿ ಹಾಲು ಹಿಡಿತೀನಿ ಬಾ ಅಂತ ಹೇಳಿದಂತ. ನೀರು ಹಿಂಡಿದ್ರೆ ಕಣ್ಣನ್ನು ಹೋಗೋದಿಲ್ಲ, ನಿನ್ನ ಸ್ತನ ಹಿಡಿದು ನಾನೇ ಈಚೆಗೆ ಹಿಡ್ಕೋಬೇಕು ಅಂತ ಹೇಳಿದ್ದೆ. ನಿನ್ನ ಸ್ತನ ಹಿಡಿದು ನಾನು ಈಚಿಕಿ ಅದು ಹಾಕಿದ್ರೆ ಮಾತ್ರ ನೋವು ಹೋಗುತ್ತೆ. ಇದು ಕೊನೆಗೆ ನಿನ್ನ ಕೈಯಿಂದ ಈಚಿಕಿ ಹಾಲನ್ನು ಹಾಕಿದ್ರೆ ನೋವು ಹೋಗುತ್ತೆ ಅಂತ ಹೇಳಿ ಬಳಿಗೆ ತಗೊಂಡು ಬೆಳೆಯಕ್ ಬಂತಂತ. ಮತ್ತ ಪರಮಾತ್ಮ ಸಿಗುತ್ತಾನೆ ಅಂತ ಬೆಳೆಯಕ್ ಹೋದ್ರ. ಭಗವಂತ ಸಿಗುವಂತವನಲ್ಲ, ಅವನು ಸಿಗುವಂತವನು ಯಾರ ಕೈಯಲ್ಲಿ ಅಂದ್ರೆ ಭಕ್ತರ ಕೈಯಲ್ಲಿ ಮಾತ್ರ ಯಾರ ಕೈಯಲ್ಲೂ ಅವನು ಸಿಗತಕ್ಕಂಥವನಲ್ಲ. ಮತ್ತೆ ಒಂದು ಗೋಕುಲದ ನಾರಿಯ ಮನೆಗೆ ಹೋಗ್ತಂತ. ಆ ಮನೆಯಲ್ಲಿ ಮುದುಕಿ ಹೇಳ್ತಿರ್ತಂತ, ಈ ಯಶೋದೆಯ ಪುತ್ರ ಪ್ರತಿದಿನ ನಮ್ಮ ಸೊಸೆಯರಿಗೆ ಭಾವ ಉತ್ಪನ್ನ
ಅನೇಕ ತರದ ವಿಪತ್ತುಗಳನ್ನು ಕೊಡುವುದು, ಅನೇಕ ತರದ ಕ್ರೀಡೆಗಳನ್ನು ಆಡುವುದು, ಅನೇಕ ತರದ ತೊಂದರೆಗಳನ್ನು ಕೊಡುವುದು. ಏನು ಮಾಡೋದು ಅಂತ ಹೇಳಿ ಆ ಮುದುಕಿ ಏನು ಮಾಡಿದ್ದಂತ ಇವರಿಗೆ ನನ್ನ ಮನೆಗೆ ಬರಗೊಳ್ಳಲಾರಂತೆ ನನ್ನ ಸೊಸೆಯಂದರನ್ನು ಮನೆಯೊಳಗ ಕದ ಹಾಕಿ ನಾನು ಮನಿ ಬಾಗಿಲದ ಪಡಸಾಲೆ ಒಳಗೆ ಒಣಗಿ ತಗೊಂಡು ಮಲಗಿದ್ದಂತ. ಒಣಗಿ ತಗೊಂಡು ಯಾವತ್ತಾದ್ರೂ ನನ್ನ ಮನಿ ಬಾಗಿಲ ಹತ್ತಿ ಅವನು ಸ್ವಂತಾನ ಮುರಿದು ಬಿಡ್ತೀನಿ ಅಂತ ಹೇಳಿ ಒಣಗಿ ತಗೊಂಡು ಕುಂತಂತ ಬುದ್ಧಿ. ಯಾಕಂದ್ರೆ ಪ್ರತಿದಿನ ನನ್ನ ಸೊಸೆಯರೊಟ್ಟಿಗೆ ಅನೇಕ ತರದ ಕ್ರೀಡೆಗಳನ್ನಾಡಿ ಏನೇನೋ ಅವರ ಮನಸ್ಸನ್ನು ಕೆಡಿಸಿ ಹೋಗ್ತಾ ಇದ್ದಾರೆ ಅಂತ ಹೇಳಿ ಹೇಳುವಾಗ ಇಲ್ಲಿ ಏನ್ ಮಾಡ್ಬೇಕು, ಯಾಗಾದ್ರೂ ಮಾಡಿ ಈ ಗೋಕುಲದ ನಾರಿಯರನ್ನು ನಾನು ಭೇಟಿ ಆಗ್ಬೇಕಲ್ಲ. ಭೇಟಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಒಂದು ಅತಿಶಯವಾದ ಒಂದು ಮುದುಕಿ ವೇಷ ಹಾಕಿಕೊಂಡು ಹೋಗಿಬಿಟ್ಟ ಪರಮಾತ್ಮ. ಮುದುಕಿ ವೇಷ ಹಾಕಿಕೊಂಡು ಆ ಮನೆ ಮುಂದಾಶೆ ಸಾಯಂಕಾಲ ಹೋಗ್ತಿರ್ತಂತ. ಈ ಮುದುಕಿ ಒಣಗಿ ತಗೊಂಡು ಏನಾಯ್ತಂದ್ರೆ ಪಡಸಾಲೆ ಕೂತಿರ್ತಂತ. ಏ ಮುದುಕಿ, ನೀನು ಯಾವ ಹಾಕಿ ಎಲ್ಲಿಂದ ಬಂದಿ, ನಿನ್ನ ಹೆಸರು ಏನು? अगं बाई, माझं नाव जे आहे श्यामाई. श्यामाई, तुझं नाव श्यामाई, ನಿನ್ನ ಹೆಸರು ಶ್ಯಾಮಾಯಿ, ನನ್ನ ಹೆಸರು ಭಾಮಾಯಿ. ಸರಿ ಆಗ್ತದು. ಎಲ್ಲಿ ಹೊಂಟಿ ಅಂತ ಗಂಟು ಹೊತ್ಕೊಂಡು ಹೊಂಟಿಯಲ್ಲ, ಸಂಜೆ ಮುಂದೆ ಕತ್ತಲಾಗೈತೆ. ಈ ಊರಾಗ ಯಾರು ನಿನಗೆ ಪರಿಚಯದವ್ರು ಅದಾರೇನು, ಗುರ್ತದವ್ರು ಅದಾರೇನು, ಯಾಕೆ ಹೊಂಟಿ, ಎಲ್ಲಿ ಹೊಂಟಿ? ಏನಿಲ್ಲ, ಕಾಶಿ ಯಾತ್ರೆಗೆ ಹೊಂಟಿಲ್ಲ ನಾನು. ಕಾಶಿ ಯಾತ್ರೆ, ಕಾಶಿ ಯಾತ್ರೆಗೆ ಹೊಂಟಿ ಅಂದ್ರ ಮೇಲೆ ಕತ್ತಲಾಗೈತಲ್ಲ, ಯಾರು ಗುರುತ ಎಲ್ಲದ ಜಾಗದಲ್ಲಿ ಹೋಗಿ ಎಲ್ಲಿ ಮಲಗುತ್ತಿ ಅಂತ ಹೇಳ್ತಾರೆ. ಎಲ್ಲಾರು ಗುಡಿ ಕುಂಡಾರ ಮಲಗುತ್ತೀನಿ ಅಂತ ಹೇಳಿದ್ರಂತ. ಎಲ್ಲಿ ಯಾಕೆ ಮಲಗ್ತೀನಿ, ಕಾಶಿ ಯಾತ್ರೆಗೆ ಹೊಂಟಿ ಅಂತ ಹೇಳಿದ ಮೇಲೆ ಒಂದು ಕೆಲಸ ಮಾಡೋದು, ನಮ್ಮ ಮನ್ಯಾಗ ಬಾ, ಇಲ್ಲಿ ಒಳಗಡೆ ನಮ್ಮ ಸೊಸೆಯಂದ್ರ ಅದಾರ, ನಾನು ಬಾಗ್ಲ ತೆಗಿತೀನಿ. ಇಲ್ಲಿ ಯಶೋಧ ಪುತ್ರ ಒಬ್ಬರು ಅದಾರ. ಯಾವ ಕಾರಣದಿಂದ ನೀವು ಬಾಗ್ಲ ತಟ್ಟಿದ್ರು, ಒಟ್ಟು ಬಾಗ್ಲ ತೆಗಿಬಾರ್ದು. ನೀನು ಒಳಗೆ ಕುಂತು ಬಿಡು ನಮ್ಮ ಸೊಸೆಯಂದ್ರ ಒಟ್ಟಿಗೆ. ನೋಡ್ರಿ ಪರಮಾತ್ಮನ ಲೀಲೆಗಳು ಹೇಗದವು. ಮುದುಕಿ ವೇಷದಲ್ಲಿ ಬಂದಿರತಕ್ಕಂತ ಪರಮಾತ್ಮನಿಗೆ ಬೇಕಾಗಿದ್ರು ಅದೇ ಆ ಕ್ರೀಡೆಯನ್ನು ಆಡಬೇಕನ್ನುವಂತ ಉದ್ದೇಶದಿಂದ, ಆಯ್ತಮ್ಮ ನೀನು ಯಾವಾಗ ಹೇಳ್ತೀಯ ಅಂದ ಮೇಲೆ ನಾನು ಒಳಗನ ಮಲಗ್ತೀನಿ. ಒಳಗ ಮಲಗಿದ ಮೇಲೆ ಅಗದಿ ಬಿಸಿ ಬಿಸಿಯಾದ ನನ್ನ ಸೊಸೆಯಂದ್ರೆ ಊಟ ಮಾಡಿ ಹಾಕ್ತಾರ. ಊಟ ಮಾಡು. ಆದ್ರೆ ಮುಂಜಾನೆದ್ದು ಬಿಸಿ ಬಿಸಿ ಸ್ನಾನ ಹಾಕ್ತಾರ. ಸ್ನಾನ ಮಾಡು, ಕಾಶಿ ಯಾತ್ರೆಗೆ ಹೋಗು. ಪಾಪ ಅಪರಿಚಿತ ಮುಕ್ತಿ ವಯಸ್ಸಾದವಳು ಇರ್ಲಿ, ಒಳಗ್ ಹೋಗಿ ನೀನು ಮಲಗಿದ್ರು, ನಾನು ಪಡಸಾಲಿ ಒಳಗೆ ಮಲಗಿರ್ತೀನಿ. ಯಾರು ಬಂದು ಬಾಗಲ ತಟ್ಟಿದ್ರು ಬಾಗಲ ಮಾತ್ರ ತೆಗಿಬಾರ್ದು, ಬಾಗಲ ಮಾತ್ರ ತೆಗಿಬಾರ್ದು ಅಂತ ಹೇಳಿ ಪರಮಾತ್ಮನ ಅವತಾರದಲ್ಲಿ ಇರ್ತಕ್ಕಂಥ ಯಾವ ಮುದುಕಿ ಗದ 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 ನಡುಗುತ್ತ ಒಳಗೆ ಹೋದ. ಒಳಗೆ ಹೋದ ಕೂಡಲೇ ಆ ಸೊಸೆಯಂದರಿಗೆ ಆನಂದ ಆಯ್ತು, ಇವನು ಪರಮಾತ್ಮನೇ ಬಂದಿರೋದು. ಯಾಕಂದ್ರೆ ಆ ಗೋಕುಲದ ನಾವೆಲ್ಲರೂ ಕೂಡ ಅದೇ ತರ ಭಾವನೆಯಿಂದ ನೋಡ್ತಿದ್ದವು. ಈ ಪರಮಾತ್ಮನಿಗೆ ನೋಡಲು ಎಷ್ಟೋ ದಿವಸಗಳಾಯ್ತು. ಆ ಪರಮಾತ್ಮನನ್ನು ನಾನು ಯಾವಾಗ ನೋಡ್ಬೇಕು, ಯಾವಾಗ ನೋಡಿ ಆನಂದ ಪಡಬೇಕು ಅನ್ನುವಂತ ಒಂದು ಆಶೆ ಆಕಾಂಕ್ಷೆಗಳು ಅವರ ಮನಸ್ಸಿನಲ್ಲಿ ಉತ್ಪತ್ತಿಯಾಗುತ್ತಿತ್ತು. ಅದರಂತೆ ಆ ಯಾವ ಶ್ಯಾಮಾಯಿ ಎನ್ನುವಂತ ಮುದುಕಿ ಆ ಒಳಗಡೆ ಹೋಗಿ ಆ ಗೋಕುಲದ ನಾರಿಯನ್ನು ನೋಡಿ ತಬ್ಬಿಕೊಂಡು ಬಿಡ್ತಾನೆ. ಆಹಾ ಪರಮಾತ್ಮ, ಎಷ್ಟೋ ದಿವಸ ನಂತರ ನಿನ್ನ ದರ್ಶನದ ಭಾಗ್ಯವಾಯಿತು. ಯಾವಾಗ ನಮ್ಮ ದರ್ಶನ ಆದೀತು ಅಂತ ಹೇಳಿ ನಮ್ಮ ಅತ್ತೆ ನಮಗೆ ಹೊರಗೆ ಹೋಗಲಾರ್ದ, ಎಲ್ಲಿಯೂ ಕಳಿಸಲಾರ್ದ ಮನೆಯ ಒಳಗೆ ಚಿಲಕ ಹಾಕಿ ಬಾಗಲ ಕಾಯ್ಕೊಂಡು ಹೋಗ್ತಿರ್ತಾರೆ. ಮೊದಲ ಮುದುಕಿ ಏನೈತಂದ್ರ ಬಾಗಲ ತೆಗಿಬೇಡ್ರಿ, ಒಳಗಡೆಯಿಂದ ಕಡಿ ಚಿಲಕ ಹಾಕೊಂಡು ಯಾರು ತಗ್ಗಿದ್ರು ಬಾಗಲ ತೆಗಿಬೇಡ್ರಿ ಅಂತ ಹೇಳಿದ್ರು. ನೋಡ್ರಿ, ನೀವು ಹೇಳ್ತೀರಿ ಆ ದಿವಸ ರಾತ್ರಿ ಹೊತ್ತಿನಲ್ಲಿ ಭಯಂಕರವಾದ ಚಂಡಮಾರುತ ಗಾಳಿ ಮತ್ತ ಮಳಿ ಬಂತು. ಆ ಬಂಕಿನ್ಯಾಗ ಮಲಗಿದ ಮುದುಕಿ ಶಟದು ಕುಂತು ಬಿಡ್ತು. ಮಳಿ ಬಂದು ಬಾಗಲ ತಟ್ಟಾಕತ್ತೈತೆ, ಬಾಗಲ ತೆಗೀರಿ. ಪರಮಾತ್ಮ ಅವನ ಸೊಸೆಯೊಂದರೊಟ್ಟಿಗೆ ಆನಂದ ಭರಿತವಾದಂತ ಕ್ರೀಡೆಗಳನ್ನ ಆಡ್ತಾ ಇದ್ದಾನೆ. ಬಾಗಲ ಯಾವತ್ತು ತೆಗಿಬೇಡ ಅಂತ ಮೊದಲ ಹೇಳಿಬಿಟ್ಟಾಳಲ್ಲ, ಇವರು ಬಾಗಲ ತೆಗೆಯುವವರು. ಈ ಮುದುಕಿ ಮಳೆಯಲ್ಲಿ ಗಾಳಿಯಲ್ಲಿ ಕಂಪ್ಲೀಟ್
ಏನೈತಂದ್ರು ಒದ್ದೆಯಾಗಿ ಚಳಿಗಾಲದಲ್ಲಿ ಚಳಿ ಹಂಗ ಗದ 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 ಬೆಳಿಗ್ಗೆ ಎದ್ದು ಕೂಡಲೇ ಏನೈತಂದ್ರ ಬಿಸಿ ಬಿಸಿಯಾದ ನೀರನ್ನು ಪರಮಾತ್ಮನಿಗೆ ಸ್ನಾನವನ್ನು ಮಾಡಿಸಿ ಅವನಿಗೆ ವೃತ್ತಾನ್ನ ಭೋಜನವನ್ನು ಬೇಕಾದ ಅಡಿಗೆಯನ್ನು ಮಾಡಿಸಿ ಮತ್ತೆ ಪುನಃ ಮುದುಕಿಯ ವೇಷವನ್ನು ಧರಿಸಿ ಪರಮಾತ್ಮ ಹೋಗಲಿಕ್ಕೆ ನಿಂತ ಆ ಗೌರವನಲ್ಲಿ ಹೇಳ್ತಾರೆ, ಹೇ ಪರಮಾತ್ಮ, ಎಷ್ಟೋ ದಿವಸದ ನಂತರ ನಿನ್ನ ದರ್ಶನ ಆಗಿದೆ, ಮತ್ತೆ ಪುನಃ ಯಾವಾಗ ನೀನು ದರ್ಶನ ಕೊಡ್ತೀನಿ, ಯಾವಾಗ ನೀನು ಮಾಡ್ತೀನಿ, ನಿನ್ನ ಮನದಲ್ಲಿ ಯಾವಾಗ ನೆನೀತೀನಿ, ಆವಾಗ ನಾನು ಇಲ್ಲಿ ಪ್ರತ್ಯಕ್ಷ ಆಗೇ ಆಗ್ತೀನಿ ಅಂತ. ಯಾಕಂದ್ರೆ ಆ ಪರಮಾತ್ಮನ ಅಂತರಂಗದ ಲೀಲೆಗಳನ್ನು ಯಾರಿಂದಲೂ ಎಣಿಸಲಿಕ್ಕೆ ಆಗುವುದಿಲ್ಲ. ಪರಮಾತ್ಮನ ಲೀಲೆಗಳು ಅದರಂತೆ ಈ ಗೋಕುಲದಲ್ಲಿ ಆಗಿದಂತಹ ಲೀಲೆಗಳು ಎಂತದ್ದು ಅಂದ್ರೆ ಬಾಳ ಕ್ರೀಡಾ. ಪರಮಾತ್ಮ ಬಾಳ ಕ್ರೀಡಾ ಅಂತ ಹೇಳಿದ್ರೆ ಬಾಳ ಕೃಷ್ಣ ನಂದಾಧರಿ ಆನಂದನ ನರ ನಾರಿ, ನರ ಮತ್ತು ನಾರಿಯರು ಆನಂದ ಭರಿತವಾಗ್ತಾರೆ. ಯಾಕಂದ್ರೆ ಪರಮಾತ್ಮನು ಏನೈತೆ ಅಂತ ಹೇಳಿದ್ರೆ ಅಲ್ಲಿ ಏನೈತಂದ್ರ ಯಾವ ನಂದರಾಜನ ಮನೆಯಲ್ಲಿ ಏನೈತಂದ್ರ ಅವತಾರ ತೆಗೆದುಕೊಂಡು ಎಲ್ಲರೊಟ್ಟಿಗೂ ಆನಂದ ಭರಿತವಾಗಿ ಜೀವನವನ್ನು ನಡೆಸ್ತಾ ಇರ್ತಾರೆ. ಅದರಂತೆ ಇವತ್ತಿನ ಈ ಅಭಂಗದಲ್ಲಿ ಸ್ವತಃ ಜಗದ್ಗುರು ತುಕಾರಾಮ್ ಮಹಾರಾಜರು ಸ್ಪಷ್ಟವಾಗಿ ಇವತ್ತು ಅಭಂಗದಲ್ಲಿ ಏನು ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಕೋಣಿ ಏಕಿ ಭುವನಿ ನಾಯಿ ಅಂತ ಹೇಳಿದ್ರು. ಅಭಂಗದ ಪ್ರಥಮತಾಚರಣದಲ್ಲಿ ಏನು ಹೇಳ್ತಾರೆ, ಕೋಣಿ ಏಕಿ ಭುವನಿ ನಾರಿ. ಭುವನಿ ಅಂದ್ರೆ ಮರತುಳು ಅಂತ. ಅವಳು ಮರತುಳು ಖರೆ, ಆದ್ರೆ ಏನು ಮರತುಳು? ಏನು ದುಡ್ಡು ಮರತ, ಬಂಗಾರ ಮರತ, ಅಥವಾ ಏನಾದ್ರೂ ಅವಳು ಕಳ್ಕೊಂಡಂತ ವಸ್ತು ಮರತ, ಏನು ಮರತು? ಕೋಣಿ ಏಕಿ ಭುವನಿ ನಾರಿ. ಮರೆತಿರುವಂತ ವಿಷಯವಾದ್ರೂ ಏನು, ಎಂತ ಸಂಪತ್ತನ್ನು ಅವರು ಮರೆತಿದ್ದಾಳೆ ನೋಡ್ರಿ. ಅಭಂಗದ ವಿಸ್ತಾರದಲ್ಲಿ ಬಹಳ ಚಂದವಾಗಿ ಕೊಟ್ಟಿದ್ದಾರೆ ಜಗತ್ತು. ಏನು ಮರೆತಲಪ್ಪ ಅಂತ, ವಿಗತ ಗೋರಸ ಮಣೆ ಹರಿ. ಏನು ಹೇಳಿದ್ದು, ವಿಗತ ಗೋರಸ ಘಾಮಣೆ ಹರಿ. ಪ್ರತಿನಿತ್ಯವೂ ಇವಳು ನಮ್ಮ ಗೋಕುಲಕ್ಕೆ ಬಂದು ಏನು ಹೇಳ್ತಿದ್ದು, ಹಾಲು ತಗೊಳ್ರಿ, ಮೊಸರು ತಗೊಳ್ರಿ, ತುಪ್ಪ ತಗೊಳ್ರಿ, ಬೆಣ್ಣಿ ತಗೊಳ್ರಿ, ಇದನ್ನ ಹೇಳೋಳು ಇವತ್ತು ಏನೈತಂದ್ರ ಗೋರಸ ಘಾ ಮನೆ ಹರಿ. ಗೋರಸ ಘಾ, ಗೋರಸ ಘಾ, ಗೋರಸ ಘಾ, ಗೋರಸ. ಆ ಗೋರಸ ಅನ್ನುವಂತ ಶಬ್ದದ ಅರ್ಥ ಏನೈತೆ ಅನ್ನೋದು ಜಗದ್ಗುರು ತುಕಾರಾಮ್ ಮಹಾರಾಜರು ಅಭಂಗದಲ್ಲಿ ಹೇಳ್ತಾರೆ ನೋಡ್ರಿ. ಯಾವ ರೀತಿಯಲ್ಲಿ ಹೇಳ್ಬೋದು, ದುಡಿವರ ದುಡಿ ಗೌಳಣಿ ಸಾಕೆಡಿ